ಆ ಹೆಣ್ಮಗಳು ದೇವರ ಪೂಜೆಗೆ ಅಂತ ಬಿಲ್ವಪತ್ರೆ ತರಲು ಹೋಗಿದ್ಲು. ಅದೇ ಕೊನೆ. ಆಮೇಲೆ ಎಲ್ಲೋದ್ಲು, ಏನಾದ್ಲು ಅನ್ನೋದೇ ಗೊತ್ತಿರಲಿಲ್ಲ. 1 ವಾರ ಆಗ್ತಾ ಬಂದ್ರೂ ಅಸಲಿ ವಿಷಯ ತಿಳಿದಿರಲಿಲ್ಲ. ಇದೀಗ ಕೊಲೆ ಕಹಾನಿ ಬಿಚ್ಕೊಂಡಿದೆ. ಇದು ಹೇಳಿ ಕೇಳಿ ಮೊದಲೇ ಪಾಪಿಗಳ ಕಾಲ. ಇಲ್ಲಿ ಉಂಡ ಮನೆಗೆ ಕನ್ನ ಹಾಕೋರೇ ಜಾಸ್ತಿ. ಅನ್ನ ಹಾಕಿದ ಮನೆ ಅನ್ನೋ ಋಣ ಇರಲ್ಲ. ಕಷ್ಟದಲ್ಲಿ ಕೈ ಹಿಡಿದವರು ಅನ್ನೋ ಮಮಕಾರವೂ ಇಲ್ಲ. ಹಣ ಅಂತ ಬಂದ್ರೆ ಸಾಕು, ಯಾರ ಹೆಣ ಬೇಕಾದ್ರೂ ಉರುಳಿಸ್ತಾರೆ. ಪಾಪ ಪುಣ್ಯ ಅನ್ನೋದನ್ನೆಲ್ಲ ಮೂಟೆ ಕಟ್ಟಿಟ್ಟು ರಣರಾಕ್ಷಸರಾಗ್ತಾರೆ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಹಸಿದಾಗ ಅನ್ನ ಹಾಕಿದ ಹೆಣ್ಣುಮಗಳನ್ನೇ ಕೊಂದು ಮಲಗಿಸಿದ್ದಾನೆ. ತಾನು ಮಾಡಿಕೊಂಡ ಸಾಲ ತೀರಿಸೋದಕ್ಕೆ ಅಮಾಯಕಿಯ ಜೀವ ತೆಗೆದಿದ್ದಾನೆ. ಮೈ ತುಂಬ ಸಾಲ, ಚಿನ್ನಕ್ಕಾಗಿ ತೆಗೆದ ವೃದ್ಧೆ ಜೀವ. ಚಿರತೆ ಹೆಜ್ಜೆ ಗುರುತು, ಬಯಲಾಯ್ತು ಸಂಚು. ಕಳೆದ 27ನೇ ತಾರೀಕು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿಯ ಜನ ಮಂಕಾಗಿ ಹೋಗಿದ್ರು. ಬೆಳಿಗ್ಗೆ ಜಮೀನಿಗೆ ಅಂತ ಹೋದ ಹೆಣ್ಮಗಳು ರಾತ್ರಿ ಆದ್ರೂ ಮನೆಗೆ ಬಂದಿರಲಿಲ್ಲ. ಎಲ್ಲಿ ಹೋದ್ಲೂ ಗೊತ್ತಿಲ್ಲ, ಏನಾದ್ಲೂ ಗೊತ್ತಿಲ್ಲ. ಯಾರಾದ್ರೂ ಕೊಂದು ಹಾಕಿದ್ರ ಅದೂ ಗೊತ್ತಿಲ್ಲ. ಸಣ್ಣ ಸುಳಿವು ಸಿಗದೆ ಜನ ಕಂಗಾಲಾಗಿ ಹೋಗಿದ್ರು. ಆದ್ರೆ ತೋಟದಲ್ಲಿ ಬಿದ್ದಿದ್ದ ಚಪ್ಪಲಿ ಹಾಗೂ ಅಲ್ಲೇ ಮೂಡಿದ್ದ ಚಿರತೆ ಹೆಜ್ಜೆ ಗುರುತು ಬೇರೆಯದ್ದೇ ಕಥೆ ಹೇಳ್ತಿತ್ತು. ಈ ಹೆಣ್ಣುಮಗಳ ಹೆಸರು ಶಿವರುದ್ರಮ್ಮ ಅಂತ. ಕಳೆದ ಬುಧವಾರ ಬಿಲ್ವಪತ್ರೆ ತರೋದಕ್ಕೆ ಅಂತ ತಮ್ಮ ತೋಟದಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಹೋಗಿದ್ರು. ಅವತ್ತು ಮನೆ ಬಿಟ್ಟಿದ್ದೇ ಕೊನೆ, ಮತ್ತೆಲ್ಲೂ ಕಾಣಲೇ ಇಲ್ಲ. ತೋಟದಲ್ಲಿದ್ದ ಚಿರತೆ ಹೆಜ್ಜೆ ಗುರುತು ಕಂಡು ಚಿರತೆ ದಾಳಿಗೆ ಬಲಿಯಾದ ಅನುಮಾನ ಮೂಡಿತ್ತು. ಹೀಗಾಗಿಯೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಚಿರತೆ ಹೆಜ್ಜೆ ನೋಡ್ತಿದ್ದಂತೆ ಇದೊಂದು ಪ್ರೀ ಪ್ಲಾನ್ಡ್ ಅನ್ನೋದನ್ನ ಬಿಚ್ಚಿಟ್ಟಿದ್ರು. ಯಾಕಂದ್ರೆ ಇದು ಚಿರತೆ ಹೆಜ್ಜೆಯೇ ಅಲ್ಲ, ಯಾರೋ ಕೃತಕ ಹೆಜ್ಜೆ ಸೃಷ್ಟಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಹೀಗಾಗಿ ಅಖಾಡಕ್ಕಿಳಿದ ಪೊಲೀಸರು ಜಮೀನಿನ ಸುತ್ತಮುತ್ತ ಜಾಲಾಡಿದ್ದಾರೆ. ಆದ್ರೆ ಎಲ್ಲೂ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೆ ಊರಿನ ಒಂದಷ್ಟು ಮಂದಿಯ ವಿಚಾರಣೆ ಶುರು ಮಾಡಿದಾಗ ಕಂಡೋರ ತೋಟ ನೋಡ್ಕೊಳ್ತಿದ್ದ ಮಹದೇವಪ್ಪ ಅನ್ನೋನನ್ನ ಎತ್ತಾಕೊಂಡು ಬಂದಿದ್ದಾರೆ. ಆತನಿಗೆ ತಮ್ಮ ಸ್ಟೈಲ್ನಲ್ಲಿ ಎನ್ಕ್ವೈರಿ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇಸ್ಪೀಟಾಟದ ಹುಚ್ಚನಾಗಿದ್ದ ಈ ಮಹದೇವಪ್ಪ ಮೈ ತುಂಬ ಸಾಲ ಮಾಡಿಕೊಂಡಿದ್ದ. ಕಂಡೋರ್ ಮನೆಯ ತೋಟ ನೋಡ್ಕೊಳ್ತಿದ್ದವನಿಗೆ ಸಾಲ ತೀರಿಸೋದೇ ಸವಾಲಾಗಿತ್ತು. ಆಗಾಗ ಈ ವೃದ್ಧೆ ಮನೆಗೆ ಬರ್ತಿದ್ದವ ಇವ್ರ ಮನೆಯಲ್ಲೇ ಅದೆಷ್ಟೋ ಬಾರಿ ಊಟ ಮಾಡಿ ಹೋಗಿದ್ದ. ಈ ವೇಳೆಯೇ ಶಿವರುದ್ರಮರ ಮೈಮೇಲಿದ್ದ 60 ಗ್ರಾಂ ಬಂಗಾರದ ಸರ ಕಣ್ಣಿಗೆ ಬಿದ್ದಿದ್ದು. ಇದನ್ನ ಕದ್ರೆ ಸಾಲ ತೀರಿಸಬಹುದು ಅನ್ನೋ ಹೊಂಚು ಹಾಕಿದ್ದ. ಇದಕ್ಕೆ ತಕ್ಕಂತೆ ಕಳೆದ ಬುಧವಾರ ಶಿವರುದ್ರಮ್ಮ ತೋಟಕ್ಕೆ ಬಂದಿದ್ರು. ಬಿಲ್ವಪತ್ರೆಗೆ ಬಂದಿದ್ದ ಹೆಣ್ಮಗಳಿಗೆ ತಾನೇ ಬಿಲ್ವಪತ್ರೆ ಕಿತ್ತುಕೊಟ್ಟವ. ಪಕ್ಕದ ಜಮೀನಿನಲ್ಲಿ ಗಂಧದ ಎಲೆಗಳಿವೆ ಅಂತ ಕರ್ಕೊಂಡು ಹೋಗಿದ್ದಾನೆ. ಕೊನೆಗೆ ಅಲ್ಲೇ ಕತ್ತು ಹಿಸ್ಕಿ ಕೊಂದಾಕಿ ಇಂಗುಗುಂಡಿಯಲ್ಲಿ ಸಮಾಧಿ ಮಾಡಿದ್ದ. ಬಳಿಕ ಯಾರಿಗೂ ಗೊತ್ತಾಗಬಾರದು ಅಂತ ಕೃತಕ ಚಿರತೆ ಹೆಜ್ಜೆ ಸೃಷ್ಟಿ ಮಾಡಿದ್ದಾನೆ. ಆಕೆಗೆ ಅಲ್ಲಿ ಒಂದು ಹೊಳ್ಳದಲ್ಲಿ ಆಕೆಗಿನ್ನ ತಳ್ಳಿ ಅಲ್ಲಿ ಬಿದ್ದು ಅನ್ಕಾನ್ಷಿಯಸ್ ಆದಮೇಲೆ ಆಕೆಗೆ ಕತ್ತಿಸಿಕ್ಕಿ ಸಾಯಿಸಿ ಆಕೆಯಿಂದ ಚಿನ್ನ ಮತ್ತು ಇತರೆ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ಸೊ ಇದನ್ನು ನಮ್ಮ ತನಿಖೆಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾನೆ. ಸದ್ಯದ ಪ್ರಕಾರ ಒಬ್ಬನೇ ಮಾಡಿದಂತೇಳಿ ಒಪ್ಕೊಂಡಿದ್ದಾನೆ. ಬಟ್ ಇನ್ನೂ ಪ್ರಿಲಿಮಿನರಿಯಾಗಿ ತನಿಖೆ ನಡೀತಾ ಇದೆ. ಇನ್ನೂ ಯಾರಾದರೂ ಇದ್ರಾ ಅಥವಾ ಒಂದು ವೇಳೆ ಸತ್ತ ಮೇಲೆ ಅದನ್ನು ಬಾಡಿ ಮುಚ್ಚಲಿಕ್ಕೆ ಯಾರಾದರೂ ಹೆಲ್ಪ್ ಮಾಡಿದರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಒಟ್ನಲ್ಲಿ ತಾನು ಮಾಡಿಕೊಂಡ ಸಾಲಕ್ಕೆ ಅಮಾಯಕಿಯನ್ನ ಕೊಂದಿದ್ದು ದುರಂತ. ಅನ್ನ ಹಾಕಿದ ಕೈಗಳನ್ನೇ ಬಲಿ ಪಡೆದವನಿಗೆ ತಕ್ಕ ಶಾಸ್ತಿ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.